ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ನನ್ನ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ, ಓಕೆನಾ? ಸೊ ಲೆಟ್ ಮಿ ಸ್ಟಾರ್ಟ್. ಇದು ನನ್ನ ಫಸ್ಟ್ ಸ್ಯಾರಿ ನಿಮಗೆ ತೋರಿಸ್ತಾ ಇರೋದು. ದಿಸ್ ಇಸ್ ಮೈ ಫೇವ್ರೇಟ್ ಸ್ಯಾರಿ ಆ್ಯಂಡ್ ವೆರಿ ಸ್ಪೆಷಲ್ ಸ್ಯಾರಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಇದು ನನ್ನ ಮದುವೆಯ ರಿಸೆಪ್ಷನ್ ಸ್ಯಾರಿ ಇದು. ಸೊ ಇದನ್ನು ನಾವು ತಂದಿದ್ದು ಕಂಚಿನಲ್ಲಿ. ಇದು ಬಿಗ್ ಬಾರ್ಡರ್ ಸ್ಯಾರಿ ಆಗಿರುತ್ತೆ. ಸೊ ನೋಡಿ, ಇದ್ರ ಬಾರ್ಡರ್ ತುಂಬಾ ದೊಡ್ಡದು. ಆ್ಯಂಡ್ ದ ಕಾಂಬಿನೇಷನ್ ಈಸ್ ಲೈಕ್ ಒಂಥರ ಇದು ಮೆಂತ್ಯ ಎಲ್ಲೋನೂ ಅಲ್ಲ, ಮೆಂತ್ಯನೂ ಅಲ್ಲ, ಸಮ್ ವಾಟ್ ಲೈಕ್ ಆ ಥರ ಮಿಕ್ಸ್ಡು. ಆಮೇಲೆ ಮಧ್ಯದಲ್ಲಿ ಗೋಲ್ಡ್ ಕಲರ್ ಫುಲ್ ಬುಟಾಸ್ ಇದೆ. ಹಾಗೆ ಬಾರ್ಡರ್ ಈಸ್ ಪಿಂಕ್ ವಿತ್ ಗೋಲ್ಡ್ ಜರಿ ಮಿಕ್ಸು. ಬಾರ್ಡರ್ ತುಂಬಾ ಉದ್ದ ಬಾರ್ಡರ್ ಬರುತ್ತೆ ಇದು ಸ್ಯಾರಿಗೆ. ನೋಡಿ, ಈ ಥರ ಬರುತ್ತೆ ಇದು. ಹಾಗೆ ಇದಕ್ಕೆ ಕುಚ್ಚು ಬಂದು ನಾನು ಈ ಥರ ಹಾಕ್ಸಿದ್ದೀನಿ. ಸಿಂಪಲಾಗೆ ಮಾಡಿಸಿದ್ದೀನಿ ಕುಚ್ಚು ಅಂತ, ತುಂಬ ಗ್ರ್ಯಾಂಡಾಗಿ ಏನು ಮಾಡಿಸಿಲ್ಲ. ಕುಚ್ಚು ಕೂಡ ತುಂಬ ಸಿಂಪಲಾಗೆ ಮಾಡಿಸಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ ಗೊತ್ತಾ, ತುಂಬ ಹಾಳಾಗಿಬಿಡುತ್ತೆ, ಜಾಸ್ತಿ ದಿನ ಅದು ಬರೋದಿಲ್ಲ. ಆಮೇಲೆ ಶೇಡ್ಸ್ ಆಗಿಬಿಡುತ್ತೆ ಅಲ್ಲಿ ಬೀಡ್ಸ್ ಏನಾದರೂ ಹಾಕ್ಸಿದ್ರೆ, ಆ ಥರ ಒಂದು ಕಾರಣಕ್ಕೆ. ಯಾಕೆಂದರೆ ಇದು ನಾರ್ಮಲ್ ಸ್ಯಾರಿ ಅಲ್ಲ ಅಲ್ವಾ. ಸೊ ಕಾಸ್ಟ್ಲಿ ಸ್ಯಾರಿ ಆಗಿರೋ ಕಾರಣ ನಾನು ಈ ಥರ ಸಿಂಪಲ್ ಆಗಿದೆ ಬಟ್ ಯೂನಿಕಾಗಿ ಸ್ವಲ್ಪ ಡಿಸೈನ್ ಹಾಕಿ ಮಾಡಿಸಿದ್ದೀನಿ. ಸೊ ನೋಡಿ, ಈ ಥರ ಇದೆ ಕುಚ್ಚು ಇದ್ರದ್ದು. ಆ್ಯಂಡ್ ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇ. ಆ್ಯಂಡ್ ಅದಕ್ಕೂ ಮುಂಚೆ ಇದ್ರದ್ದು ಪ್ರೈಸ್ ಬಂದು ಲೈಕ್ 42,000 ಕಂಚಿನಲ್ಲಿ ತೊಗೊಂಡಿದ್ದು ನಾವು ಇದನ್ನು. ಸೊ ಇವಾಗ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಅದೇ ಸ್ಯಾರಿದು ಬ್ಲೌಸ್ ಇದು, ರಿಸೆಪ್ಷನ್ ಬ್ಲೌಸ್. ನೋಡಿ, ಈ ಥರ ವರ್ಕ್ ಇದೆ. ಸೊ ತೋಳು ಫುಲ್ಲು ಈ ಥರ ಕೆಳಗಡೆ ಬೀಡ್ಸ್ ವರ್ಕ್ ಮಾಡಿಸಿದ್ದೆ. ಹಾಗೆ ಇಲ್ಲಿ ಫುಲ್ ಥ್ರೆಡ್ ವರ್ಕ್ ಇದೆ. ಫುಲ್ ಬ್ಲೌಸ್ ಕೂಡ ಸೇಮ್ ಸ್ಯಾರಿದೇನಿಲ್ಲಿ ಯೆಲ್ಲೋ ಕಲರ್ ಬಂದಿತ್ತಲ್ಲ ಅದೇ ಇದರಲ್ಲಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಹಾಗೆ ಇದು ಬ್ಯಾಕ್ ಡಿಸೈನು. ಸೊ ನೋಡಿ, ಈ ಥರ ಬರುತ್ತೆ ಇದು ಬ್ಯಾಕಲ್ಲಿ. ಈ ಥರ ಏನು ಟೈ ಮಾಡ್ಕೊತೀವಲ್ಲ ಆ ಪೋರ್ಷನಲ್ಲಿ ಬಂದುಬಿಟ್ಟು ಈ ಥರ ಮಾಡಿಸಿ ಇದಕ್ಕೆ ಫುಲ್ ಬೀಡ್ಸ್ ಬಂದಿದೆ ಇಲ್ಲಿ, ಗೋಲ್ಡನ್ ಬೀಡ್ಸು. ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್, ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ಹಾಗೆ ಇದು ಬಂದು ನನ್ನ ಮುಹೂರ್ತದ ಸೀರೆ. ನನಗೆ ಈ ಸೀರೆ ಬಹಳನೇ ಇಷ್ಟ. ಸೊ ದ ಕಲರ್ ಕಾಂಬಿನೇಷನ್ ತುಂಬಾ ಲೈಕ್ ಆಯಿತು ನನಗೆ. ಇದು ಪಿಂಕು ಅಲ್ಲ, ಆರೆಂಜು ಅಲ್ಲ, ಆ ಥರ ಒಂದು ಮಿಕ್ಸ್ಡ್ ಶೇಡ್ ಇದು. ಸೊ ಬಾರ್ಡ್ರು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ನಾವು ಕಂಚಿನಲ್ಲೇ ತೊಗೊಂಡಿದ್ದು. ಸೊ ನೋಡಿ, ಇದ್ರದ್ದು ಕುಚ್ಚು ಅಷ್ಟೇ ನಾನು ಸಿಂಪಲಾಗೇ ಬಂದಿದೆ. ಕಾಂಬಿನೇಷನ್ ಆಫ್ ಪಿಂಕು ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್, ಗೋಲ್ಡ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ ಅಷ್ಟೇ. ಕಾಣಿಸ್ತಾ ಇದೆಯಾ? ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಮಾಡಿಸಿದ್ದೆ ನಾನು. ಆ್ಯಂಡ್ ಹಾಗೆ ಆ ಸ್ಯಾರಿದು ಕಾಸ್ಟ್ ಬಂದು 16,000 ಆಗಿತ್ತು. ಸೊ ನೋಡಿ, ಬ್ಲೌಸು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಫ್ರಂಟ್ ಹಿಂಗಿದೆ ಆ್ಯಂಡ್ ಬ್ಯಾಕ್ ಈ ಥರ ಸಿಂಪಲಾಗೇ ಇದೆ ಡಿಸೈನು. ತೋಳು ಮಾತ್ರ ಈ ಥರ ಫುಲ್ಲು ಅದ್ರದ್ದು ಸ್ಯಾರಿದು ಏನು ಕಲರ್ ಕಾಂಬಿನೇಷನ್ ಇತ್ತಲ್ಲ ಅದೇ ಕಲರ್ ಕಾಂಬಿನೇಷನ್ನ ಫುಲ್ ತೋಳ್ಗೂ ಸೇಮ್ ಅದೇ ಥರ ಮಾಡಿದ್ದಾರೆ. ಬಿಕಾಸ್ ಫುಲ್ ಹೈಲೈಟ್ ಆಗಲಿ ಸ್ಯಾರಿಗೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ಲಾಸ್ಟ್ ಟೈಮ್ ನಾವು ವರಮಹಾಲಕ್ಷ್ಮಿಗೆ ದೇವ್ರಿಗೆ ಅಂತ ದೇವ್ರ ಉಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದು. ನಮ್ಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ವೆರಿ ರೇರ್ ಕಲರ್ ಅಂತ ಅನ್ನಿಸ್ತು. ಸೊ ಪಾಚಿ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದು. ಸೊ ಇದ್ರದ್ದು ಬ್ಲೌಸ್ ಬಂದು ಒಂದೇ ಕಲರ್ ಶೇಡ್ ಇದೆ. ಇದರಲ್ಲಿ ಏನು ಪಿಂಕ್ ಕಲರ್ ಎಲ್ಲೂ ಮಿಕ್ಸ್ ಆಗಿಲ್ಲ. ಜಸ್ಟ್ ಅದಕ್ಕೆ ನಾವು ಎಲ್ಲೂ ಏನು ಕಾಂಬಿನೇಷನ್ ಮಾಡಿಸಿಲ್ಲ. ಸಿಂಪಲಾಗಿ ಇದೇ ಥರ ಬ್ಯಾಕ್ ಫುಲ್ ನೆಕ್ ಮಾಡಿಸಿದ್ದೀವಿ. ಸಿಂಪಲ್ ಬ್ಲೌಸು ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ. ಇದು ಕೂಡ ಅಷ್ಟೇ ಕಂಚಿನಲ್ಲೇ ತೊಗೊಂಡಿದ್ದು. ಈ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ವಿತ್ ಲೈಟ್ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ. ಆ್ಯಂಡ್ ಬಾರ್ಡ್ರು ಕೆಳಗಡೆ ಬಾರ್ಡ್ರು ಕೂಡ ಇದು ದೊಡ್ಡ ಬಾರ್ಡ್ರು, ಇದು ಬಿಗ್ ಬಾರ್ಡರ್ ಸ್ಯಾರಿ. ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್. ಸೊ ಇದರದ್ದು ಪ್ರೈಸ್ ಬಂದು 25K ಆಯಿತು. ಇದು 25,000 ಕಂಚಿನಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇದರದ್ದು ಬ್ಲೌಸ್ ಅದು ಹೀಗೆ ಜಸ್ಟ್ ಈ ಥರ ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ವಿ. ಯಾಕೆಂದರೆ ಸ್ಯಾರಿನೇ ತುಂಬ ಗ್ರ್ಯಾಂಡ್ ಆಗಿತ್ತಲ್ಲ ಅದಕ್ಕೆ. ಇನ್ನು ತೋಳ್ಗೇನಿಲ್ಲ, ಜಸ್ಟ್ ಈ ಥರ ಮಾವಿನಕಾಯಿ ಡಿಸೈನ್ ಮಾಡಿಸಿದ್ವಿ. ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ ಹೈಲೈಟ್ ಆಗುತ್ತೆ. ಉಟ್ಕೊಂಡ್ರೆ ಮಾತ್ರ ನೋಡೋದಕ್ಕೆ ಏನಪ್ಪ ಇದು ಬ್ಲ್ಯಾಕ್ ಅಂತ ಅನ್ಕೊಬೋದು, ಬಟ್ ಉಟ್ಕೊಂಡಾಗ ಮಾತ್ರ ಈ ಬ್ಲ್ಯಾಕು ಮತ್ತು ಬಾರ್ಡ್ರ್ ಏನು ಬಂದಿದೆಯಲ್ಲ ಇದು ವೆರಿ ರೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ, ತುಂಬ ವೈಬ್ರೆಂಟಾಗಿ ಕಾಣಿಸ್ತಿರ್ತೀವಿ. ಅದು ಫೇರ್ ಆಗಿರೋ ಉಟ್ಕೊಂಡಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಇದು.
ಇದು ಕೂಡ ಕಂಚಿನಲ್ಲೇ ತೊಗೊಂಡಿದ್ದು. ಐ ಡೋಂಟ್ ರಿಮೆಂಬರ್ ದ ಪ್ರೈಸ್. ಲೈಕ್ ಭೂಮಿಗೆ ಎಷ್ಟಿದೆ ಪ್ರೈಸ್? 18,000 ಕಂಚಿದೆ ಇದು ಕೂಡ ಸ್ಯಾರಿ. ಹಾಗೆ ಇದ್ರದ್ದು ಬ್ಲೌಸ್ ಬಂದು ಸೇಮ್ ಅದೇ ಅದರಲ್ಲಿ ಪಿಂಕ್ ಕಲರ್ ಬಂದಿದೆ ಇದು ಬ್ಲೌಸಿಗೆ ಸ್ವಲ್ಪ ಈ ಥರ ಅಂದರೆ ತುಂಬ ಗ್ರ್ಯಾಂಡಾಗೂ ಇಲ್ಲ, ಸಿಂಪಲಾಗೂ ಇಲ್ಲ, ಈ ಥರ ಮೀಡಿಯಮ್ ರೇಂಜಲ್ಲಿ ಕಲರ್ ಕಾಂಬಿನೇಷನ್ ಕೊಟ್ಟು, ಬಾರ್ಡ್ರ್ ಕಲರ್ ಕಾಂಬಿನೇಷನ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ. ನೋಡಿ ಬ್ಯಾಕಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾಂಬಿನೇಷನ್ ಅಂತ. ಇದು ಬಂದು ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್. ಕಲರ್ ಕಾಂಬಿನೇಷನ್ ನನಗೆ ಭಾಳ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದು. ಇದು ಬ್ಯಾಂಗ್ಳೂರಲ್ಲೇ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆನಲ್ಲಿ. ಇದು ನಾವು ಅಪ್ಪ ಮನೆಗೆ ಗೃಹ ಪ್ರವೇಶಕ್ಕೆ ಉಟ್ಕೊಂಡಿದ್ದೆ ನಾನು. ಸೊ ನೋಡಿ ಹೇಗಿದೆ ಕಲರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ. ಸೊ ಇದಕ್ಕೆ ಬ್ಲೌಸ್ ಬಂದು ಮಾಮೂಲಿ ಮಿಷಿನ್ ವರ್ಕ್ ವಿತ್ ಬೀಡ್ಸ್ ಕಾಂಬಿನೇಷನ್ ಮಾಡಿಸಿದ್ದೆ. ಸ್ಯಾರಿದೆ ಈ ಥರ ಎಲ್ಲೋಗೆ, ಏಕೆಂದರೆ ಬ್ಲೌಸ್ ಫುಲ್ ಪಿಂಕ್ ಬಂದಿದ್ದ ಕಾರಣ. ಸೊ ಈ ಥರ ತೋಳಿಗೆ ಜಸ್ಟ್ ಬೀಡ್ಸ್ ಹಾಕ್ಸಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಬಂದು ನಂದು ಬೀಗ್ರೂಟದ ಸ್ಯಾರಿ. ಇದನ್ನು ನಾವು ಕಂಚಿನಲ್ಲೇ ತೊಗೊಂಡಿದ್ದು. ಸೊ ಇಟ್ ಕಾಸ್ಟೆಡ್ ಅರೌಂಡ್ ಲೈಕ್ 16,000 ಆಗಿತ್ತು ಪ್ರೈಸು. ನೋಡಿ ಇದು ಕೂಡ ಚೆನ್ನಾಗಿದೆ. ಇದು ಅಷ್ಟೇ ಕಾಂಬಿನೇಷನ್ ನೋಡಿ, ಇಲ್ಲಿ 2 ಕಲರ್ ಕಾಂಬಿನೇಷನ್ಸ್ ಇದೆ. ಡಾರ್ಕ್ ಬ್ಲೂನೂ ಇದೆ, ಲೈಟ್ ಬ್ಲೂನೂ ಇದೆ, ಮತ್ತು ಸ್ವಲ್ಪ ಒಂಥರ ಗ್ರೀನಿಶ್ ಕಲರ್ ಶೇಡು ಕೂಡ ಕಾಣಿಸುತ್ತೆ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು. ಬಾರ್ಡ್ರ್ ಬಂದು ಈ ಥರ ಡಾರ್ಕ್ ಬ್ಲೂ ಶೇಡಲ್ಲಿದೆ. ಚೆನ್ನಾಗಿದೆ ಕಾಂಬಿನೇಷನ್, ಉಟ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಅದಕ್ಕೆ ಬ್ಲೌಸ್ ಬಂದು ಏನಿಲ್ಲ, ಜಸ್ಟ್ ಸಿಂಪಲಾಗಿ ಈ ಥರದ್ದು ಒಂದು ನೋಡಿ ಗೋಲ್ಡನ್ ಕಲರ್ ಇದರಲ್ಲಿ ಜುಮ್ಕಾ ಟೈಪ್, ರಾಮ್ಲೀಲಾ ಜುಮ್ಕಾ ಟೈಪ್ ನಾನು ಇದನ್ನು ಬ್ಲೌಸ್ನ ಹಿಂಗೆ ಡಿಸೈನ್ ಮಾಡಿಸಿದ್ದೆ ಅಷ್ಟೇ. ಹಿಂದೆ ಏನಿಲ್ಲ, ಜಸ್ಟ್ ಈ ಥರ ಸಿಂಪಲಾಗಿ ಒಂದು ಲೇಸ್ ವರ್ಕ್ ಥರ ಮಾಡಿಸಿದ್ದೀನಿ ಅಷ್ಟೆ. ಆ್ಯಂಡ್ ಇದು ನನ್ನ ಒಂದು ತುಂಬಾ ಮೆಮೊರಿಯಲ್ಲಿರುವಂಥ ಸ್ಯಾರಿ ಇದು. ಯಾಕೆ ಅಂತಂದರೆ ಇದು ಬಂದು ನನ್ನ ಶ್ರೀಮಂತದ ಸ್ಯಾರಿ ಇದನ್ನು ತೊಗೊಳೋದಕ್ಕೆ ನಾನು ಕೂಡ ಹೋಗಿದ್ದೆ. ಅವಾಗ 9 ಮಂತ್ಸ್ ಆಗಿದ್ದು ಕೂಡ ನಾನು ಇದನ್ನು ತೊಗೊಳೋದಕ್ಕೆ ಹೋಗಿದ್ದೆ. ನಾನು ಶಾಪ್ಗೆ ಹೋಗಿ ನನಗೆ ತುಂಬ ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡಿದ್ದು. ಬಟ್ ಕಲರ್ ನೋಡಿದಾಗ ಅಷ್ಟು ನಮ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದನ್ನು ಉಟ್ಕೊಂಡು ಫೋಟೋಶೂಟ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗೊಂದು ತುಂಬ ಇಷ್ಟ ಆಯಿತು. ನನ್ನ ಫೇವ್ರೆಟ್ ಸ್ಯಾರಿ ಇದು ಕೂಡ ಅಷ್ಟೇ ಬಿಗ್ ಬಾರ್ಡರ್ ಬಂದಿದೆ. ದ ಕಲರ್ ಈಸ್ ಲೈಕ್ ಈ ಗ್ರೀನ್ ಕಲರ್ ಅಷ್ಟು ನನಗೆ ಗೊತ್ತಾಗ್ತಾಯಿಲ್ಲ ಕ್ಯಾಮ್ರಾದಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಕಲರು ಇದೊಂಥರ ಗ್ರೀನ್ ಅಂತ ಹೇಳ್ಬೋದು. ನನಗೆ ಕರೆಕ್ಟಾಗಿ ವರ್ಡ್ ಗೊತ್ತಾಗ್ತಾಯಿಲ್ಲ ಯಾವ ಗ್ರೀನ್ ಅಂತ ಹೇಳೋದಕ್ಕೆ. ಬಟ್ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಪಿಂಕ್ ಕಲರ್ ಬಾರ್ಡರ್, ಇಲ್ಲಿ ನಿಮಗೆ ಆ್ಯಕ್ಚುಲಿ ಆರೆಂಜ್ ಕಲರ್ ವಿತ್ ಗೋಲ್ಡನ್ ಕಾಣಿಸ್ತಾ ಇದೆ. ಬಟ್ ಈ ಬಾರ್ಡ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಟ್ ಈಸ್ ಪಿಂಕ್ ಅಂತ. ನೋಡಿ ಇಲ್ಲಿ ಗೊತ್ತಾಗುತ್ತೆ ಇಟ್ ಈಸ್ ಪಿಂಕ್ ಕಲರ್. ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡ್ತೀನಿ. ಸಿಂಪಲ್, ನಾನು ಯಾವ ಬ್ಲೌಸ್ನೂ ಅಷ್ಟು ಗ್ರ್ಯಾಂಡಾಗಿ ಮಾಡಿಸಿಲ್ಲ, ಸಿಂಪಲಾಗೇ ಮಾಡಿಸಿರೋದು. ಬಿಕಾಸ್ ನಂಗೆ ತುಂಬ ಗ್ರ್ಯಾಂಡಾಗಿರೋ ಬ್ಲೌಸು ಇಷ್ಟ ಆಗೋದಿಲ್ಲ. ಬರೀ ಮದುವೆನಲ್ಲಿ ಮಾತ್ರ ನಾನು ಗ್ರ್ಯಾಂಡ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು. ಇದಕ್ಕೂ ಅಷ್ಟೇ ನೋಡಿ, ಬರೀ ಈ ಥರ ತೋಳಿಗೆ ಬಾರ್ಡ್ರ್ ಸಣ್ಣದಾಗಿ ಎರಡು ಒಂದು ಅರ್ಧ ಹಾಫ್ ಇಂಚಿಗೆ ಮಾಡಿಸಿದ್ದೀನಿ. ಇಲ್ಲಿ ಬೀಡ್ಸ್ ವರ್ಕ್ ಕೊಡ್ತೀನಿ ಅಷ್ಟೇ. ಬ್ಯಾಕಲ್ಲಿ ಈ ಥರ ಡಿಸೈನ್ ಬಂದಿದೆ. ಆ್ಯಂಡ್ ಈ ಸೀರೆ ಬಂದು ಇಲ್ಲೇ ನಾವು ಬ್ಯಾಂಗ್ಳೂರಲ್ಲಿ ರತನಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ಡಾರ್ಕ್ ಬ್ಲೂಗೆ ಲೈಟ್ ಬ್ಲೂ ಕಾಂಬಿನೇಷನು. ಇದು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ನೈಟ್ ಉಟ್ಕೊಳ್ಳೋಕ್ಕೆ ಅಂತ ನಾನು ತೊಗೊಂಡಿದ್ದು. ಏನೋ ಒಂಥರ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ ಇದನ್ನು ನಾನು, ನೈಟ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಬ್ಲೌಸ್ ಬಂದು ಇದೆ ನೋಡಿ, ಈ ಕಲರ್ ಬಂದಿದೆ, ಲೈಟ್ ಬ್ಲೂ ಕಲರ್. ಇದಕ್ಕೆ ತೋಳಿಗೆ ಬರೀ ಆ ಬಾರ್ಡ್ರಲ್ಲಿ ಏನು ಡಿಸೈನ್ ಇಲ್ಲ, ಪ್ಲೇನ್ ಡಿಸೈನ್ ಇತ್ತು. ಅದಕ್ಕೆ ಇದನ್ನು ನಾವೇ ಸೆಲೆಕ್ಟ್ ಮಾಡಿ ಈ ಥರದ್ದು ಒಂದು ಫ್ಲವರ್ ಡಿಸೈನ್ನ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಆ್ಯಂಡ್ ಇದು ಕೂಡ ಅಷ್ಟೇ ವೆರಿ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬ್ಲೂ ವಿತ್ ಪಿಂಕ್ ಕಲರ್. ಇದನ್ನು ಕೂಡ ನಾವು ಕಂಚಿನಲ್ಲೇ ತೊಗೊಂಡಿದ್ದು, ನನ್ನ ಮದುವೆ ಟೈಮ್ನಲ್ಲೇ ತೊಗೊಂಡಿರೋದು ಇದು. ಸೊ ಬಾರ್ಡ್ರೆಲ್ಲ ನೋಡಿ ಡಿಫ್ರೆಂಟಾಗಿ ಬಂದಿದೆ. ಇದು ಕೂಡ ದೊಡ್ಡ ಬಾರ್ಡ್ರೇ ತೊಗೊಂಡಿರೋದು. ಇದ್ರದ್ದು ಕಾಸ್ಟ್ ಬಂದು ಪ್ರಾಬಬ್ಲಿ 9,000 ಇರಬೇಕು ಅನಿಸುತ್ತೆ, ನಂಗೆ ಅಷ್ಟು ಜ್ಞಾಪನ ಇಲ್ಲ. ಸೊ ಇದಕ್ಕೂ ಅಷ್ಟೇ ಬ್ಲೌಸು ವೆರಿ ಸಿಂಪಲ್ಲಾಗಿ ಮಾಡಿಸಿದ್ದೀನಿ.
ಹಿಂದೆಗಡೆನೂ ಅಷ್ಟೇ ಅದಕ್ಕೆ ಡಾರ್ಕ್ ಏನಿದೆಯೋ ಬ್ಲೂ ಕಲರು, ಅದಕ್ಕೆ ಈ ಥರ ಸಿಲ್ವರ್ ಕಲರಲ್ಲಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ, ಮೆಷಿನ್ ವರ್ಕ್ ಇದು. ತೋಳಿಗೆ ಈ ಥರ ಸಿಂಪಲಾಗಿ ಹಿಂಗೆ ಮಾಡಿಸಿ. ಆವಾಗ ಗೊತ್ತಲ್ಲ ಇದು ಒಂದು ಟ್ರೆಂಡ್ ಆಗಿತ್ತು, ಸೊ ಇಲ್ಲಿ ಈ ಥರ ಬರ್ತಾಯಿತ್ತು, ಈ ಥರ ಹೊಟ್ಟೆ ಮೇಲೆ ಬರೋ ಥರದ್ದು ಒಂದು ಬೆಲ್ಟ್, ಏನು ಈ ಥರ ಏನಂತಾರೆ ಇದಕ್ಕೆ ಡಾಬು ಬದಲು ಇದನ್ನು ಈ ಥರ ಬರ್ತಾಯಿತ್ತಲ್ಲ ಬ್ಲೌಸ್ ಪ್ಯಾಟರ್ನ್, ಆವಾಗ ಈ ಥರ ಹೊಲಿಸಿದೆ, ಹೀಗಿತ್ತು. ಇದು ಗೊತ್ತಲ್ಲ ಮಿಠಾಯಿ ಕಲರ್ ಮಿಠಾಯಿ ಪಿಂಕ್, ಇದಕ್ಕೆ ಎಕ್ಸಾಕ್ಟ್ ಪಿಂಕ್ ಅಲ್ಲ, ಮಿಠಾಯಿ ಪಿಂಕ್ ಅಂತ ನಾನು ಕರಿತೀನಿ ಇದಕ್ಕೆ. ಸೊ ಇದು ಕೂಡ ನಾವು ಕಂಚಿನಲ್ಲೇ ತೊಗೊಂಡಿದ್ದು. ಆವಾಗ ಇದೊಂಥರ ಫೇಮಸ್ ಆಗಿತ್ತು, ಯಾಕೆಂದರೆ ಸಿಲ್ವರ್ ಜರಿ ಬಂದಿರೋ ಕಾರಣ. ಎಲ್ಲದಕ್ಕೂ ಯೂಶಲಿ ಗೋಲ್ಡ್ ಜರಿನೇ ನೋಡ್ತಿದ್ದಲ್ವ ನಾವು. ಇದು ಫಸ್ಟ್ ಟೈಮ್ ನಮ್ಗೆ ಅವಾಗ ಪ್ಯಾಟರ್ನ್ ಬಂದಿದ್ದು ಸಿಲ್ವರ್ ಜರಿ, ಅದಕ್ಕೆ ಒಂಥರ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡ್ವಿ. ಇದು ಕಂಚಿನಲ್ಲೇ ತೊಗೊಂಡಿದ್ದು ನನ್ನ ಮ್ಯಾರೇಜ್ ಟೈಮಲ್ಲಿ. ನನ್ನ ಸಿಸ್ಟರ್ ಹಾಕ್ಕೊಂಡಿದ್ಲು ಮದುವೆ ಟೈಮಲ್ಲಿ, ಬೆಳಗ್ಗೆ ಧಾರೆ ದಿನ ನನ್ನ ತಂಗಿ ಹುಟ್ಕೊಂಡಿದ್ಲು ಇದನ್ನು. ಸೊ ಇದಕ್ಕೆ ಆ್ಯಕ್ಚುಲಿ ತುಂಬ ಯೋಚನೆ ಮಾಡಿದ್ವಿ ಹೆಂಗಪ್ಪ ಬ್ಲೌಸ್ ಹೊಲಿಸೋದು ಅಂತ ಹೇಳಿಬಿಟ್ಟು. ಸೊ ಅವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಬ್ಲೌಸ್ನ. ನೋಡಿ ಈ ಥರ ಇಲ್ಲಿ ಪಫ್ ಪ್ಯಾಟ್ರನ್ ಬಂದುಬಿಟ್ಟು ಇಲ್ಲಿ ಈ ಥರ ಸ್ಟಿಫಾಗಿ ಕೂತ್ಕೊಳ್ಳೋ ಥರ, ಇಲ್ಲಿ ಬಾರ್ಡರ್ಗೆ ಏನು ಬಂದಿದೆಯೋ ಅದೇ ಥರನೇ ಸೇಮ್ ಬೀಡ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಿರರ್ ವರ್ಕ್ ಮಾಡಿದ್ದಾರೆ. ನೋಡಿ ಮಿರರೆಲ್ಲ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡಿ ಹಿಂದೆ ಈ ಥರ ನಂಗೆ ತುಂಬ ಇಷ್ಟ ಆಯ್ತು ಇದು. ಹಾಗೆ ಇದಕ್ಕೂ ಕೂಡ ಈ ಥರ ಡಾಪ್ ಥರ ಹೊಲಿಸಿದ್ವಿ. ಇದು ಹಾಗೆ ಅಲ್ಲೇ ಕಂಚಿನಲ್ಲೇ ತೊಗೊಂಡಿದ್ದು ಮದುವೆ ಟೈಮ್ನಲ್ಲೇ. ತುಂಬ ಇಷ್ಟ ಆಯಿತು ಈ ಕಲರ್ ಅಂತ ಹೇಳಿಬಿಟ್ಟು. ಯಾವುದು ಕಲರ್ ಕಾಂಬಿನೇಷನ್ ಮಿಕ್ಸ್ ಇಲ್ಲ, ಇದು ಜಸ್ಟ್ ಸಿಂಗಲ್ ಕಲರ್ ಸೆಲ್ಫು. ಇದಕ್ಕೆ ಬಾರ್ಡರ್ ಅಂದರೆ ಸೆರಗು ಬಂದುಬಿಟ್ಟು ಪಿಂಕ್ ಕಲರ್ ಬಂದಿದೆ. ಆ್ಯಂಡ್ ಇದಕ್ಕೆ ಬಂದು ಕುಚ್ಚು ಬಂದುಬಿಟ್ಟು ಈ ಥರ ಕಲರ್ ಕಾಂಬಿನೇಷನಲ್ಲಿ ಮಾಡಿಸಿದ್ದೀನಿ, ಗ್ರೀನ್ ವಿತ್ ಪಿಂಕ್ ಕಲರು ಅಷ್ಟೇ. ಆ್ಯಂಡ್ ಇದು ಉಟ್ಕೊಳ್ಳೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಬೇಗ ಉಟ್ಕೊಬೋದು, ಒಂಥರ ಹೆವಿ ಅಂತ ಅನಿಸಲ್ಲ. ಇದ್ರದ್ದು ಕಾಸ್ಟ್ ಬಂದು ಲೈಕ್ 12,000 ಕಂಚಿನಲ್ಲೇ. ಇದ್ರದ್ದು ಅಷ್ಟೇ ಬ್ಲೌಸ್ ಡಿಸೈನ್ ನೋಡಿ ಈ ಥರ ಸಿಂಪಲಾಗಿ, ಅಗೇನ್ ಆ ಮಿಷಿನ್ ವರ್ಕೇ ನಾನು ಮಾಡಿಸಿರೋದು. ಈ ಥರ ಹಾಫ್ ಸ್ಲೀವ್ಸ್, ಇದು ಸೆಮಿ ಸ್ಲೀವ್ಸ್ ಅಂತಾರಲ್ಲ ಆ ಥರ ಸೆಮಿ ಸ್ಲೀವ್ಸ್. ಇದು ಬಂದು ಹಾಗೆ ಸುಮ್ಮನೆ ಸಿಂಪಲ್ ಸಿಲ್ಕ್ ಸ್ಯಾರಿ, ಎಲ್ಲಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹಾಕೊಂಡು ಹೋಗೋ ಥರ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ಯಾರಿ. ಸೊ ಅದಕ್ಕೆ ಇದು ಬ್ಲೌಸ್ ಬಂದಿರೋದು. ಇದಕ್ಕೂ ಅಷ್ಟೇ ಸಿಂಪಲ್ ಬ್ಯಾಕ್ ಡಿಸೈನ್ ಮಾಡಿಸಿ ಥ್ರೆಡ್ ವರ್ಕ್ ಮಾಡಿಸಿರೋದು ಅಷ್ಟೇ. ನೋಡಿ ಇಷ್ಟ. ಇದು ಸ್ವಲ್ಪ ಹಳೆ ಸ್ಯಾರಿ ಇದು. ಆ್ಯಂಡ್ ಇದು ನನಗೆ ಲಾಸ್ಟಲ್ಲಿ ನಮ್ಮ ಏನು ಕಂಚಿನಲ್ಲಿ ಇನ್ನೇನು ನನ್ನ ರಿಸೆಪ್ಷನ್ ಅಲ್ಲ ಎಂಗೇಜ್ಮೆಂಟ್ಗೆ ಒಂದು ಸ್ಯಾರಿ ತೊಗೊಳ್ಳಿ ಅಂತ ಹೇಳಿದರು. ತುಂಬ ಮದುವೆದನ್ನೇ ನನಗೆ ಹುಡುಕಿ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು, ಅಯ್ಯೋ ಯಾರು ನೋಡ್ತಾರಪ್ಪ ಅಂತ. ಇದು ಲಾಸ್ಟಲ್ಲಿ ನನ್ನ ನಾದಿನಿ ತೊಗೊಂಡ್ಬಂದು ಕೊಟ್ಟಿದ್ದು ಸ್ಯಾರಿ. ಇದು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಂಗೆ ಬಹಳ ಇಷ್ಟ ಆಯಿತು ಇದು ಸ್ಯಾರಿ. ಯಾಕೆಂದರೆ ಇದ್ರ ಪ್ಯಾಟ್ರನ್ನೇ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಇಲ್ಲಿ ನಿಮ್ಗೆ ಪ್ರಾಬಬ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊತೀನಿ, ಇದ್ರ ತುಂಬ ಎಲಿಫೆಂಟ್ಸು, ಲೀವ್ಸು, ಡೀರ್ಸು ಎಲ್ಲ ಮಿಕ್ಸ್ ಆಗಿದೆ. ಫುಲ್ ಒಂದೇ ಕಲರ್ ಇದು ನೋಡಿ, ಸೆಲ್ಫ್ ಒಂದೇ ಕಲರ್ ಬಂದಿರೋದು, ಬಟ್ ಫುಲ್ ಗೋಲ್ಡನ್ ಕಲರ್ ಜರಿ ವರ್ಕಲ್ಲಿ ಲೀವ್ಸು, ಪಿಕಾಕ್ ಇದೆ, ಎಲಿಫೆಂಟ್ ಇದೆ. ಹುಡ್ಕೊಂಡ್ರೆ ಅಂತ ಸಕ್ಕತ್ತಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಗಿತ್ತು ಸ್ಯಾರಿ. ಇದು ಕಂಚಿನಲ್ಲೇ ಸಿಕ್ಕಿದ್ದು ನಮಗೆ ಬಾಬುಷಾನಲ್ಲಿ. ಲೈಕ್ ಇದು 20,000 ಕಾಸ್ಟ್ ಆಗಿತ್ತು. ಕರೆಕ್ಟಾಗಿ ಭೂಮಿಕಾ 20,000 ಅಲ್ವಾ? 20,000 ಕಾಸ್ಟ್ ಆಯಿತು ಇದಕ್ಕೆ ನಾನು ಇನ್ನೂ ಬ್ಲೌಸೇ ಹೊಲಿಸಿಲ್ಲ. ಅಂದರೆ ಇದಕ್ಕೆ ಸೇಮ್ ಈ ಪಿಂಕ್ ಕಲರಲ್ಲೇ ಬ್ಲೌಸ್ ಬಂದಿದೆ, ಅದಕ್ಕೆ ನಾನು ಹೊಲ್ಸಕ್ಕೆ ಹೋಗಿಲ್ಲ, ಸೇಮೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಂಗೇಜ್ಮೆಂಟ್ಗೆ ನಾನು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೆ. ಇದು ರೆಡಿಮೇಡ್ ಬ್ಲೌಸು ಗಾಂಧಿ ಬಜಾರ್ನಲ್ಲಿ ತೊಗೊಂಡು ಬಂದು, ಸೊ ಇದಕ್ಕೆ ಕಲರ್ ಕಾಂಬಿನೇಷನ್ ಪಿಂಕ್ಗೆ ಡಾರ್ಕ್ ಬ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಚೆನ್ನಾಗಿದೆಲ್ಲ. ಸೊ ಇವಾಗಲೂ ಅಷ್ಟೇ, ನಾನು ಇದನ್ನು ಹುಡ್ಕೊಬೇಕು ಅಂತಂದರೆ ನಾನು ಯಾವುದಾದ್ರೂ ಬೇರೆ ಬ್ಲೌಸ್ ಜೊತೆಗೇ ಪ್ಯಾಟರ್ನ್ ಮಾಡಿ ಹುಡ್ಕೊಳ್ಳೋದು. ಆ್ಯಂಡ್ ಇದಿಷ್ಟು ನನ್ನ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಆಗಿತ್ತು ನೀವು ನೋಡಿದ್ದು. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಸಾಫ್ಟ್ ಸಿಲ್ಕ್ ಕಲೆಕ್ಷನ್. ಇದೇನು ಜಾಸ್ತಿ ಇಲ್ಲ, 1-3 ಇರ್ಬೋದು ಅಷ್ಟೇ. ನೋಡಿ ಇದು ಒಂದು ಸಾಫ್ಟ್ ಸಿಲ್ಕು. ಇದರಲ್ಲೂ ಅಷ್ಟೇ ಲೈಕ್ ಇದು ಒಂಥರ ಏನು ಈರುಳ್ಳಿ ಸಿಪ್ಪೆ ಕಲರ್ ಬರುತ್ತಲ್ಲ ಆ ಥರದ್ದು ಪಿಂಕ್ ಅಲ್ಲ ಇದು, ಆ ಥರದ ಕಲರು. ಮತ್ತು ಇದಕ್ಕೆ ಗೋಲ್ಡು ಮತ್ತು ಇಲ್ಲಿ 2 ಥರ ಗೋಲ್ಡ್ ಜರಿ ಇದೆ ನೋಡಿ, 2 ಥರ ಬಾರ್ಡ್ರ್ ಬಂದಿದೆ ಆ್ಯಕ್ಚುಲಿ ಇದಕ್ಕೆ. ಇದು ಒಂಥರ ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ.
ದ ಕಾಂಬಿನೇಷನ್ ಇಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಸೆರಗಿಗೆ ಈ ಥರ ಡಾರ್ಕ್ ಬ್ಲೂ ಹೀಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಇದು, ತುಂಬ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಅದಕ್ಕೆ ಬ್ಲೌಸ್ ಬಂದು ನೋಡಿ ಈ ಥರ ಕೊಟ್ಟಿದ್ದಾರೆ ಕಾಂಬಿನೇಷನ್ ಅವರು. ಸೊ ನೀವೇನು ಸ್ಯಾರಿ ನೋಡಿದ್ರಲ್ಲಿ ಈರುಳ್ಳಿ ಸಿಪ್ಪೆ ಕಲರ್ ಅದು ಆ್ಯಕ್ಚುಲಿ ಇರೋದು. ಸೊ ಅದಕ್ಕೆ ಇದೊಂಥರ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಬ್ಲೌಸ್ನ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಮಿಷಿನ್ ವರ್ಕೆ ಮಾಡಿಸಿರೋದು ನೋಡಿ. ಆ್ಯಂಡ್ ಇದು ಬಂತು ಅಗೈನ್ ಪಿಂಕ್ ಕಲರ್, ಪಿಂಕ್ ವಿತ್ ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನ್. ಇದು ಬಾರ್ಡ್ರಿಗೆ ಬಂದು ಜಸ್ಟ್ ಗೋಲ್ಡ್ ಜರಿದು ಬಾರ್ಡರ್ ಬಂದಿದೆ ಅಷ್ಟೇ. ಈ ಥರ ಮಧ್ಯೆ ಮಧ್ಯೆ ಎಲ್ಲ ಫ್ಲವರ್ಸ್ ಬಂದಿದೆ ನೋಡಿ, ಫ್ಲವರ್ಸ್ ಬುಟ್ಟ ಫ್ಲವರ್ಸ್ ಬಂದಿದೆ, ದೊಡ್ಡ ದೊಡ್ಡ ಫ್ಲವರ್ಸ್ ಅಷ್ಟೇ. ಸೊ ಇದಕ್ಕೆ ನಾನು ಈ ಥರ ಕುಚ್ಚು ಹಾಕ್ಸಿದ್ದೀನಿ. ಅವಾಗೆಲ್ಲ ತುಂಬ ವರ್ಷ ಆಯಿತು ಇದು ಸ್ಯಾರಿ ತೊಗೊಂಡು, ಅವಾಗೆಲ್ಲ ಇದೇ ಥರನೇ ಕುಚ್ಚು ಬರ್ತಾಯಿದ್ದು. ಸೊ ಈ ಥರ ಹಾಕ್ಸಿದ್ದೀನಿ. ಅಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದು ನನ್ನ ಫಸ್ಟ್ ಸ್ಯಾರಿ, ನನ್ನ ಕಸಿನ್ ಮದುವೆಗೆ ಅಂತ ತೊಗೊಂಡಿದ್ದು ಫಸ್ಟ್ ಸ್ಯಾರಿ ಇದು ನಾನು ತೊಗೊಂಡಿದ್ದು. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದರೆ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಆ್ಯಕ್ಚುಲಿ. ಇದು ಕಾಂಬಿನೇಷನ್ ನಾನು ಹೇಳಿದ್ನಲ್ಲ ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್. ಇದು ನೋಡಿ ತೋರಿಸ್ತೀನಿ, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದು ನೋಡಿ. ಈ ಥರ ಇದು ನೆರಿಗೆಗೆ ಬರುತ್ತೆ, ಇಲ್ಲಿ ಹಿಂಗೆ ನೆರಿಗೆ ಮಾಡಿ ಉಟ್ಕೊಳ್ಳೋ ಜಾಗಕ್ಕೆ ಇದು ಬರುತ್ತೆ. ಆ್ಯಂಡ್ ಇದು ಬಂದು ಸೆರ್ಗು ಪಿಂಕ್, ಫುಲ್ ಬಾಡಿ ಎಲ್ಲ ಪಿಂಕು. ಬಟ್ ಇಲ್ಲಿ ನೆರಿಗೆ ಇದ್ರ ಹತ್ರ ಮಾತ್ರ ನಾವೇನು ನೆರಿಗೆ ಮಾಡ್ಕೊತೀವಲ್ಲ ಅಲ್ಲಿ ಮಾತ್ರ ನೋಡಿ ಇಷ್ಟು ಬ್ಲೂ ಕಲರ್ ಫುಲ್ಲು ಈ ಥರ ಫ್ಲವರ್ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿದೆ, ಉಟ್ಕೊಂಡಾಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಅದರದ್ದು ಬ್ಲೌಸ್ ಏನಿಲ್ಲ, ತುಂಬ ಸಿಂಪಲಾಗೆ ಹೋಲಿಸಿದೆ. ಅವಾಗೆಲ್ಲ ಅಷ್ಟು ಏನು ಗ್ರ್ಯಾಂಡ್ ಬ್ಲೌಸ್ ಎಲ್ಲ ನಾನು ಹೋಲಿಸ್ತಾರಿಲ್ಲ. ಆ್ಯಂಡ್ ಮೋರೋವರ್ ಇದನ್ನು 1 ಅವರಲ್ಲಿ ಹೋಲಿಸಿದ್ದು, ಯಾಕೆಂತಂದರೆ ನಾಳೆ ಮದುವೆ ಇದ್ದ ಕಾರಣ ಇವತ್ತು ಸ್ಯಾರಿ ತೊಗೊಂಡಿದ್ದೆ, ಮದುವೆ ನಾಳೆ ಇತ್ತು. ಅದಕ್ಕೆ ಏನು ಅಷ್ಟು ಏನು ಸ್ಟಿಚ್ ಮಾಡ್ಸೋಕೆ ಹೋಗಲಿಲ್ಲ ನಾನು. ಜಸ್ಟ್ ಈ ಥರ ಸಿಂಪಲಾಗಿ 1 ಅವರಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಐ ಆಮ್ ಕಮಿಂಗ್ ಟು ಮೈ ಲಾಸ್ಟ್ ಸ್ಯಾರಿ. ಎಸ್, ಇದನ್ನು ನಾನು ಕಂಚಿನಲ್ಲೇ ತೊಗೊಂಡಿದ್ದು, ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸಾಫ್ಟ್ ಸಿಲ್ಕ್, ಇದು ರೆಡ್ ಕಲರಲ್ಲಿದೆ. ಆ್ಯಂಡ್ ಕೆಳಗಡೆ ನೋಡ್ತಿದ್ದೀರಲ್ವ, ಇಲ್ಲಿ 2 ಕಲರ್ ಕಾಂಬಿನೇಷನ್ ಇದ್ದರೆ ಇಲ್ಲಿ 2 ಕಲರ್ ಕಾಂಬಿನೇಷನ್ ಇದೆ, ಗ್ರೀನ್ ವಿತ್ ಗೋಲ್ಡನ್. ಆ್ಯಂಡ್ ಇಲ್ಲಿ ಒಂಥರ ಬ್ಲೂ ವಿತ್ ಗೋಲ್ಡ್ ಕಲರ್, ಈ ಥರ ಇದು ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಆ್ಯಂಡ್ ವೆರಿ ಲೈಟ್ ವೆಯ್ಟ್. ಆ್ಯಂಡ್ ಇದು ನಮಗೆ ಆವಾಗ 6000 ಕಾಸ್ಟ್ ಆಗಿತ್ತು. ಮೋಸ್ಟ್ ಬ್ಯಾಂಗ್ಳೂರೆಲ್ಲ ಜಾಸ್ತಿ ಇದೆ. ಕಂಚಿಲಿ ತೊಗೊಂಡಿದ್ದಕ್ಕೆ ನಮಗೆ 6000 ಕಾಸ್ಟ್ ಆಗಿತ್ತು. ಕುಚ್ಚು ಅಷ್ಟೇ ನೋಡಿ, ತುಂಬ ಸಿಂಪಲಾಗಿ ಹೊಲಿಸಿದ್ದೀನಿ, ಅಂತ ಗ್ರ್ಯಾಂಡಾಗಿ ಏನು ಹೊಲಿಸಿಲ್ಲ. ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ, ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ತುಂಬ ಸಿಂಪಲಾಗಿ ಹೊಲಿಸಿದ್ದೀನಿ. ಆ್ಯಂಡ್ ಇದರಲ್ಲೂ ಅಷ್ಟೇ ಮಧ್ಯ ಈ ಥರ ಫ್ಲವರ್ ಬುಟ್ಟ ಇದೆ ಅಷ್ಟೇ ನೋಡಿ. ಸಿಂಪಲ್ ವೇರಕ್ಕೆ ಚೆನ್ನಾಗಿರುತ್ತೆ, ಎಲ್ಲಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ, ಟೆಂಪಲ್ಗೆ ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ಇದು ಬ್ಲೌಸು ಕಾಂಬಿನೇಷನ್ ಮಾಡಿದ್ದಾರೆ ನೋಡಿ. ಇದಕ್ಕೂ ಅಷ್ಟೇ ನಾನು ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಚೆನ್ನಾಗಿದೆಯಾ? ಎಸ್ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಸಿಲ್ಕ್ ಸ್ಯಾರಿ ಹಾಗೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ನ ತೋರಿಸಿದ್ದೀನಿ ನಿಮಗೆ. ಹೋಪ್ ನಿಮಗೆಲ್ಲ ನನ್ನ ಸ್ಯಾರಿ ಕಲೆಕ್ಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲರಿಗೂ ನನ್ನ ಯಾವ ಒಂದು ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಬೇರೆ ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದವರು ಯಾರು ಈ ವಿಡಿಯೋ ತುಂಬ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. So, bye.